50 ಕೋಟಿ ಅಲ್ಲ 100 ಕೋಟಿ. ಯಾವ ಶಾಸಕರಿಗೆ ಎಷ್ಟು ಆಫರ್? ಆಪರೇಷನ್ ಅಸಲಿಯೋ ನಕಲಿಯೋ ಸರ್ಕಾರಿ ಪ್ರಾಯೋಜಿತ ಅಂದಿದ್ಯಾಕೆ? ಇದುವೇ ಚದುರಂಗದ ಮೊದಲ ಸ್ಟೋರಿ, ಆಪರೇಷನ್ ಆಫರ್. ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಎಬ್ಬಿಸಿದೆ ಈಗಾಗಲೇ ಆಪರೇಷನ್ ಆಫರ್. ಯಾಕಂದ್ರೆ ರಾಜ್ಯ ಸರ್ಕಾರವನ್ನ 136 ಸಂಖ್ಯಾಬಲವನ್ನು ಹೊಂದಿ ರಾಜ್ಯದಲ್ಲಿ ಸುಭದ್ರ ಆಳ್ವಿಕೆಯನ್ನು ನಡೆಸೋದಕ್ಕೆ ಜನಮತ ಕೊಟ್ಟ ನಂತರವೂ ಕೂಡ ಆ ಸರ್ಕಾರವನ್ನು ಕೆಡವೋದಕ್ಕೆ ಬಿಜೆಪಿಯವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಅಲಿಗೇಷನ್ ಅನ್ನುವಂತಹ ಆರೋಪವನ್ನ ಕಾಂಗ್ರೆಸ್ನವರೇ ಮಾಡ್ತಾ ಬಂದಿದ್ರು. ಕೆಲವು ಅಂಶಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಹೇಳಿದರು. ಈ ಹಿಂದೆನೇ ಇದಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಶಾಸಕ ಕೂಡ ಮಾತಾಡಿದ್ರು. ಅಷ್ಟೇ ಅಲ್ಲದೆ ಅವ್ರು ಹೇಳಿದ್ರು 50 ಅಲ್ಲ 100 ಕೋಟಿ ರೂಪಾಯಿವರೆಗೆ ಆಫರ್ ಮಾಡಿದ್ದಾರೆ ಅಂತ ಹೇಳಿ. ಕಲ್ನೇ ರಾಜ್ಯದಲ್ಲಿ ಕೋಲಾಹಲ ಎಬ್ಬಿಸಿದೆ ಆಪರೇಷನ್ ಆಫರ್. ಸಿಎಂ 50 ಕೋಟಿ ಅಂದರೆ ಆಪ್ತ ಶಾಸಕ ಹೇಳಿರುವಂಥದ್ದು 100 ಕೋಟಿ ರೂಪಾಯಿಗಳ ಆಫರ್ ಇದು ಅಂತ ಹೇಳಿ. ಹಾಗಾದರೆ ಯಾವ ಹೋಟೆಲ್, ಯಾರಿಂದ ಆಫರ್ ಬಂದಿತ್ತು? ಈ ಸಾಲು ಪ್ರಶ್ನೆಗಳು ಎದ್ರೆ ಅವುಗಳಿಗೆ ಉತ್ತರ ಮಾತ್ರ ಸ್ಪಷ್ಟವಾಗಿ ಸಿಗ್ತಾ ಇಲ್ಲ. ರಾಜಕಾರಣದಲ್ಲಿ ಕೋಲಾಹಲ ಎಬ್ಬಿಸಿರುವಂತಹ ಆಪರೇಷನ್ ಆಫರ್ಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಯವರು 50 ಕೋಟಿ ಆಫರ್ ಅಂದರೆ ಆಪ್ತ ಶಾಸಕ ಹೇಳಿರುವಂತಹ 100 ಕೋಟಿ. ಆದರೆ ಇದುವರೆಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ದೃಢಪಡಿಸ್ತಕ್ಕಂತಹ ಅಂಶಗಳು ಹೊರಬರ್ತಾ ಇಲ್ಲ. ಹಾಗಾದ್ರೆ ಏನೇನು ನಡೆದಿದೆ, ಯಾವ ರೀತಿಯಾದಂಥ ಆಪರೇಷನ್ ಆಟ ಇದೆ ಅನ್ನೋಂಥದ್ದನ್ನ ಸರ್ಕಾರ ಹೇಳ್ತಾ ಇದೆ, ಇಲ್ಲಿ ಮಂತ್ರಿಗಳು ಹೇಳ್ತಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಶಾಸಕರು ಹೇಳ್ತಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಬಹಳ ಮುಖ್ಯವಾಗಿ ಬೈ ಎಲೆಕ್ಷನ್ ಮುಗೀತಾ ಇದ್ದಂತೆಯೇ ಶುರುವಾಗಿತ್ತು ಆಪರೇಷನ್ ಆಟ. ಆಪರೇಷನ್ ಬಗ್ಗೆ ಪ್ರಸ್ತಾಪ ಮಾಡಿದ್ದು ಬೈ ಎಲೆಕ್ಷನ್ ಮುಗಿದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವೋಟಿಂಗ್ ಕೂಡ, ಮತದಾನವೂ ಕೂಡ ಮುಕ್ತಾಯ ಆದ ನಂತರ ಟಿ ನರಸೀಪುರದಲ್ಲಿ ಮಾತನಾಡಿದರು. ಕಾಂಗ್ರೆಸ್ ಶಾಸಕರ ಖರೀದಿಗೆ ಬಿಜೆಪಿ ರೆಡಿ ಆಗಿದೆ ಅನ್ನುವಂಥ ಅನುಮಾನವನ್ನ ಸಿದ್ದರಾಮಯ್ಯನವರ ಮಾತು ಹುಟ್ಟು ಹಾಕಿತ್ತು. ಅದು ಈ ಕ್ಷಣದಲ್ಲಿ ಆಗ್ತಾ ಇದೆ ಅಂತ ಹೇಳಿರಲಿಲ್ಲ ಸಿದ್ದರಾಮಯ್ಯನವರು ಕೂಡ. ಆಗಿದೆ, ಇಂಥದ್ದೊಂದು ಪ್ರಯತ್ನವನ್ನು ನಡೆಸಿದ್ದಾರೆ ಅನ್ನೋಂಥ ಹೇಳಿದರು. ಕೋಟಿ ಆಫರ್ ನೀಡಿ ಕೈ ಶಾಸಕರ ಖರೀದಿಗೆ ಪ್ರಯತ್ನ ಹೇಗೆ ನಡೆದಿತ್ತು ಅನ್ನುವಂಥದ್ರ ಬಗ್ಗೆಯೂ ಕೂಡ ಸಿದ್ದರಾಮಯ್ಯನವರು ಪ್ರಸ್ತಾಪಿಸಿದ್ರು. 1,000 ಕೋಟಿ ರೂಪಾಯಿ ಇಟ್ಕೊಂಡು ಆಫರ್ ಕೊಟ್ಟಂತಹ ಆ ನಾಯಕ ಹಾಗಿದ್ರೆ ಯಾರು ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಇದಕ್ಕೆ ಮಹಾ ಚುನಾವಣೆಯ ಬಳಿಕ ರಾಜ್ಯದಲ್ಲೂ ಕೂಡ ಮಹಾ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆಯಾ? ಯಾಕೆಂದರೆ ಹಿಂದೆ ಒಮ್ಮೆ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಮತ್ತಿನ್ನೊಮ್ಮೆ ಯಾಕೆ ಪ್ರಯತ್ನ ಪಡೋದಿಲ್ಲ ಅನ್ನುವಂಥ ಅನುಮಾನವೂ ಕೂಡ ಇದ್ದೇ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಬೆನ್ನಲ್ಲೇ ಕೈ ಶಾಸಕನ ಆಫರ್ ಮಾತು ಕೂಡ ಕೇಳಿ ಬಂದಿತ್ತು. ವಿಶೇಷವಾಗಿ ಗಣಿಗ ರವಿಯವರು ಹೇಳಿದರು, ನನ್ನ ಹತ್ರ ಇದಕ್ಕೆ ಆಡಿಯೋ ವಿಡಿಯೋ ಸಾಕ್ಷ್ಯ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಮಂಡ್ಯ ಕಾಂಗ್ರೆಸ್ ಶಾಸಕರ ಮಾತಿನಿಂದ ಅಲ್ಲೋಲ ಕಲ್ಲೋಲ ಕೂಡ ಸೃಷ್ಟಿಯಾಗಿತ್ತು. ಯಾಕಂದರೆ ರಾಜ್ಯ ರಾಜಕೀಯದಲ್ಲಿ ಹಾಗಾದರೆ ಯಾವ ಸ್ವರೂಪದ ಆಫರ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಪ್ರಶ್ನೆಗಳನ್ನು ಕೂಡ ಇದು ಹುಟ್ಟು ಹಾಕಿತ್ತು. ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಂತಹ ಮಾತು ಏನಿತ್ತು ಮತ್ತು ಗಣಿಗ ರವಿ ಆಡಿದಂತಹ ಮಾತು ಯಾವುದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಕಾಂಗ್ರೆಸ್ ಪಕ್ಷದ ಶಾಸಕ ರವಿ ಗಾಣಿಗವರು ಬಿಜೆಪಿ ನಾಯಕರಿಂದ ಕಾಂಗ್ರೆಸ್ ಶಾಸಕರಿಗೆ ಆಫರ್ ಬಂದಿದೆ ಅನ್ನೋ ಒಂದು ಮಾಹಿತಿ ಬಂದಿದೆ ಅನ್ನೋದನ್ನು ಈಗ ತಾನೇ ಪತ್ರಿಕೆ ಸ್ನೇಹಿತರ ಮುಖಾಂತರ ಗೊತ್ತಾಯಿತು. ಆದರೆ ನನಗೆ ಆ ರೀತಿಯ ಸಂಪರ್ಕವನ್ನು ಯಾರೂ ಮಾಡಿಲ್ಲ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಶಾಸಕ. ರಾಜ್ಯದ ಜನ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವ, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದ ಸರ್ಕಾರ ರಚನೆ ಮಾಡಿ 5 ವರ್ಷ ಸರ್ಕಾರ ಆಳಬೇಕು ಅಂತೇಳಿ 136 ಜನ ಗೆಲ್ಲಿಸ್ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರು ಏನು ಮಾತನಾಡಿದಾರೋ ನನಗದು ಮಾಹಿತಿ ಇಲ್ಲ. ಹಾಗಾಗಿ ನನ್ನ ವಿಷಯದಲ್ಲಿ ಯಾಕೆ ಆ ಥರ ಹೇಳಿದ್ರು, ನನ್ನ ಹೆಸರು ಯಾಕಿದ್ರಲ್ಲಿ ಬಂತು ನನಗೆ ಗೊತ್ತಿಲ್ಲ. ನನ್ನನ್ನು ಯಾರೂ ಆ ರೀತಿ ಸಂಪರ್ಕ ಮಾಡಿಲ್ಲ. ಈ ಸಲನೂ ಕೂಡ ಆ ಪ್ರಯತ್ನಕ್ಕೆ ಅವ್ರು ಕೈ ಹಾಕಿದ್ದಾರೆ. ಅವರ ಚಾಳಿ ಅದು ಬಹುಶಃ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಅನೇಕ ಸರ್ಕಾರವನ್ನು ಅಸ್ಥಿರಗೊಳಿಸಿರ್ತಕ್ಕಂಥದ್ದು ನಿಮ್ಮ ಕಣ್ಣು ಮುಂದೆ ಉದಾಹರಣೆಗಳಿದೆ. ಅದೇ ಪ್ರಯತ್ನವನ್ನು ಕರ್ನಾಟಕದಲ್ಲಿ ಕೂಡ BJP ಇವತ್ತಿಂದಲ್ಲ 2023 ಏನು ಮೇ ತಿಂಗಳಲ್ಲಿ ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 136 ಸೀಟ್ ಗೆಲ್ತು. ಅವತ್ತಿನಿಂದನೂ ಕೂಡ BJP ಮಾಡ್ತಾ ಇದ್ದಾರೆ. ಅನೇಕ ಶಾಸಕರುಗಳನ್ನು ಸಂಪರ್ಕ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಅಲ್ಲಿ ನಾವು ಕೇಳಿದ್ದೀವಿ. ಆದರೆ ನನ್ನ ತನಕ ಯಾರೂ ಬಂದಿಲ್ಲ. ಯಾಕೆಂದರೆ ನಾವೆಲ್ಲ ಸಣ್ಣ ಹುಡುಗರಿಂದ ಹೋರಾಟ NSI ಮುಖಾಂತರ, ಯೂತ್ ಕಾಂಗ್ರೆಸ್ ಮುಖಾಂತರ ನಾವೆಲ್ಲ ಒಂಥರ ಕಟ್ಟ ಕಾಂಗ್ರೆಸ್ಸಿಗರು. ಹಾಗಾಗಿ ನಮ್ಮ ಮಟ್ಟದ ತನಕ ಬಂದಿಲ್ಲ. ಸಣ್ಣ ಪುಟ್ಟ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದು ನೀವು ಹೇಳಿದ ಹಾಗೆ ನಿಜ, 100ಕ್ಕೆ 100 ಕಾಂಗ್ರೆಸ್ನ 136 ಶಾಸಕರು ಕೂಡ ಈ ಒಂದು ಸರ್ಕಾರ ಸಿದ್ದರಾಮಯ್ಯನವರ ಪರವಾಗಿ ನಿಂತಿದ್ದಾರೆ. ಹೈಕಮಾಂಡ್ ಕೂಡ ಈ ಸರ್ಕಾರಕ್ಕೆ ಎಲ್ಲ ರೀತಿ ಒಳ್ಳೆ ಕೆಲಸ ಮಾಡ್ತಾ ಇದೆ. ಇಲ್ಲ, ನನಗೆ ಯಾವುದೇ ಥರದ ಹಣದ
ಆಫರ್ ಬಂದಿಲ್ಲ. ಬಟ್ ಲಾಂಗ್ ಬ್ಯಾಕ್ ಒಂದು ಇದು ಬಂದಿತ್ತು, ಸರ್ಕಾರ ಹಿಂಗೆ ಮಾಡೋಣ ಅಂತಂದು. ಬಟ್ ಅದನ್ನು ನಮ್ಮ ಹಿರಿಯ ಮುಖಂಡರ ಗಮನಕ್ಕೂ ತಗೊಂಡ್ಬಂದಿದ್ವಿ. ಅದ್ರ ಜೊತೆಗೆ ಈ ಆಫರ್ ಈಲ್ಡಾಗುವಂಥ ಬಹುತೇಕ ಯಾವುದೂ ಈ ಅಟೆಂಪ್ಟ್ದಾಗ ಫೇಲ್ ಆಗ್ತದೆ. ಡೇ ಬಿಗಿನಿಂಗ್ ಇವತ್ತಿನವರೆಗೂ ನಡೆದತ್ತೆ. ರಾಜ ನಾಯಕರು ಅದಾರ. ಏನು ಇದನ್ನು ಮಾಡೋಣ, ಈ ಪಾರ್ಟಿಗೆ ಇದನ್ನು ಮಾಡ್ಕೊಂಡು ಬರ್ರಿ ಅಂತ ಬೇಡ. ನಮಗೆ ಕ್ಲಿಯರ್ ಮ್ಯಾಂಡೇಟ್ ಕೊಟ್ಟಿದ್ದರಿಂದ ಒಂದು 5 ವರ್ಷ ಬಿಟ್ಟರೆ 5 ವರ್ಷ ನೀವು ಅಪೋಸಿಷನ್ದಾಗ ಆರಾಮ್ ಕುಂಡ್ರಿ, ಮುಂದೆ ಜನ ಏನು ತೀರ್ಮಾನ ತೊಗೊಂಡಾಗ ಆಗ ಮಾಡೋಣ ಅಂತ. ಹೀಗೆ ಒಂದು ಕಡೆಯಲ್ಲಿ ಶಾಸಕರು ಈ ರೀತಿಯಾಗಿ ತಮ್ಗೆ ಆಫರ್ ಬಂದಿತ್ತು, ಬಂದಿಲ್ಲ, ನನ್ನ ಹೆಸರು ಯಾಕೆ ಬಂದಿದೆ ಗೊತ್ತಿಲ್ಲ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಎಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದಂತಹ ಬೆಳವಣಿಗೆಗಳು. ಇದರ ನಡುವೆನೇ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನ ವಿಚಾರಣೆಗೆ ಕರೆಸಲಾಗಿದೆ. ಇಡಿ ಕಚೇರಿಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರ ವಿಚಾರಣೆ ನಡೀತಾ ಇದೆ. ದೇವರಾಜು ಅನ್ನುವಂಥವರಿಂದ ಸೈಟ್ ಖರೀದಿಸಿದಂತಹ ಮಲ್ಲಿಕಾರ್ಜುನ ಸ್ವಾಮಿ ಅವರು ಈ ಒಂದು ಸೈಟ್ಗಳನ್ನು, ಯಾವ ಸೈಟನ್ನು ಅವರು ಖರೀದಿ ಮಾಡಿದ್ರು ಆ ಸೈಟನ್ನು ತಮ್ಮ ತಂಗಿಗೆ ಅರಿಶಿಣ ಕುಂಕುಮಕ್ಕೆ ಅಂತ ಹೇಳಿ ಕೊಟ್ಟಿದ್ರು, ದಾನವಾಗಿ ಕೊಟ್ಟಿದ್ರು. ಅದು ಕೂಡ 3.16 ಎಕರೆಯಷ್ಟು ಜಮೀನನ್ನು ಅರಿಶಿಣ ಕುಂಕುಮಕ್ಕೆ ಅಂತ ಹೇಳಿ ಸಿಎಂ ಪತ್ನಿ ಪಾರ್ವತಿಯವರಿಗೆ ನೀಡಿದ್ರು. ಮಲ್ಲಿಕಾರ್ಜುನ ಸ್ವಾಮಿಯನ್ನ ಮೊದಲ ಬಾರಿಗೆ ಈಗ ಕರೆದು ವಿಚಾರಣೆ ನಡೆಸಲಾಗಿದೆ. ಅಲ್ಲಿಗೆ ಸಿಎಂ ಮನೆ ತನಕವೂ ಕೂಡ ಇಡಿ ಈಗ ಬಂದು ನಿಂತಿದೆ. ಮುಖ್ಯಮಂತ್ರಿಯವರ ಮನೆ ಒಳಗೂ ಕೂಡ ಈಗ ಇಡಿಯ ಕೈಗಳು ಬಂದು ತಲುಪಿರುವಂಥದ್ದು. ಇಡಿ ಈಗ ಮುಖ್ಯಮಂತ್ರಿಯವರ ಕುಟುಂಬದವರನ್ನು ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ. ಮುಖ್ಯಮಂತ್ರಿಯವರ ಬಾಮೈದ A3 ಆಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿಯವರು ಕೂಡ ಈಗ ಕರೆಸಿ ವಿಚಾರಣೆಯನ್ನು ನಡೆಸಲಾಗಿದೆ. ಬೆಂಗಳೂರಿನ ಇಡಿ ಕಚೇರಿಯಲ್ಲಿ ವಿಚಾರಣೆಯನ್ನು ನಡೆಸಲಾಗಿದೆ. ಮಲ್ಲಿಕಾರ್ಜುನ ಸ್ವಾಮಿಯವರ ವಿಚಾರಣೆ ಆಗಿದೆ. ಈ ಹಿಂದೆ ಮಲ್ಲಿಕಾರ್ಜುನ ಸ್ವಾಮಿಯವರನ್ನ ದೇವರಾಜು ಮತ್ತು ಮಲ್ಲಿಕಾರ್ಜುನ ಸ್ವಾಮಿಯವರನ್ನ ಏಕಕಾಲದಲ್ಲಿ ಲೋಕಾಯುಕ್ತದವರು ವಿಚಾರಣೆ ನಡೆಸಿದ್ರು. ಆದರೆ ಇಡಿ ಅವರು ಮೊದಲಿಗೆ ದೇವರಾಜು ಅವರ ವಿಚಾರಣೆಯನ್ನು ನಡೆಸಿತ್ತು. ಅದಾದ ನಂತರ ಈಗ ಮಲ್ಲಿಕಾರ್ಜುನ ಸ್ವಾಮಿಯವರನ್ನ ಕರೆಸಿದೆ. ಮಲ್ಲಿಕಾರ್ಜುನ ಸ್ವಾಮಿಯವರ ವಿಚಾರಣೆಯನ್ನು ಕೂಡ ನಡೆಸುವಂತಹ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಬನ್ನಿ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಏನ್ ನಡೆದಿರುವಂತದ್ದು ಇವತ್ತೀಗ? ಮಲ್ಲಿಕಾರ್ಜುನ ಸ್ವಾಮಿಯವರನ್ನ ಎಷ್ಟೊತ್ತಿಗೆ ಕರೆಸಲಾಗಿತ್ತು, ಏನೇನು ವಿಚಾರಣೆಯನ್ನ ನಡೆಸಲಾಗಿದೆ, ಏನಿದೆ ಅಪ್ಡೇಟ್ಸ್, ಏನ್ ಸಿಗ್ತಾ ಇದೆ? ಹರಿಪ್ರಸಾದ್, ಇದೇ ಮೊದಲ ಬಾರಿಗೆ ಅಂದ್ರೆ ಈ ಇಡೀ ಒಂದು ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಬಿಲ್ಡರ್ಸ್ ಆಗಿರ್ಬೋದು ಅಥವಾ ಮೂಲ ಮಾಲೀಕ ಜಮೀನು ಅಂತ ಖರೀದಿ ಮಾಡಿದ ದೇವರಾಜು ಆಗಿರ್ಬೋದು ಮತ್ತೆ ದೂರುದಾರರಿಗೆಲ್ಲರನ್ನು ಕೂಡ ವಿಚಾರಣೆಯನ್ನ ಮಾಡಿತ್ತು. ಆದ್ರೆ ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಇದೇ ಮೊದಲ ಬಾರಿಗೆ ಈಗ ಸಿಎಂ ಕುಟುಂಬಕ್ಕೆ ಈಗ ಎಂಟ್ರಿ ಆಗಿರುವಂತದ್ದು. ಪ್ರಮುಖವಾಗಿ ಏನು ಅರಿಶಿಣ ಕುಟುಂಬಕ್ಕೆ ಸಿಎಂ ಧರ್ಮಪತ್ನಿಯವರಾಗಿರುವಂತಹ ಪಾರ್ವತಿಯವರಿಗೆ ಏನು ಗಿಫ್ಟೆಡ್ ಮಾಡಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ಅವರು ಅಂತ ಹೇಳಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೇಳಿಕೆಯನ್ನ ಪಡುವಂತ ನಿಟ್ಟಿನಲ್ಲಿ ಈಗ ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನ ಈಗ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟು ಇವತ್ತು ವಿಚಾರಣೆಗೆ ಕರೆಸಿದ್ದಾರೆ. ವಿಚಾರಣೆಗೆ ಈಗ ಅವರು ಹಾಜರಾಗಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಸದ್ಯ ವಿಚಾರಣೆ ಮಾಡಿ ಏನೊಂದು ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಸಿಎಂ ಅವರ ಧರ್ಮಪತ್ನಿಗೆ ಅಂದ್ರೆ ಅವರ ಸಹೋದರಿಗೆ ಯಾವ ರೀತಿ ಇವರು ಗಿಫ್ಟೆಡ್ ಅನ್ನ ಮಾಡಿದ್ರು, ಸೈಟ್ ಗಳನ್ನ ಯಾವ ರೀತಿ ಪಡ್ಕೊಂಡಿದ್ರು, ಮತ್ತೆ ಇವರಿಗೆ ಸೈಟ್ ಗಳನ್ನ ಪಡೆಯುವಂತ ನಿಟ್ಟಿನಲ್ಲಿ ಹೇಗೆ ಇವರು ನಗದು ರೂಪದಲ್ಲಿ ವ್ಯವಹಾರವನ್ನ ಮಾಡಿದ್ರ, ಹೇಗೆ ಬ್ಯಾಂಕ್ ಖಾತೆ ಮೂಲಕ ಹಣಕಾಸಿನ ವ್ಯವಹಾರ ಯಾವ ರೀತಿ ಆಗಿತ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಒಂದು ಡೀಟೇಲ್ ಅನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ಯಾಕಂದ್ರೆ ದೇವರಾಜ್ ಅವರು ಕೆಸರೆ ಗ್ರಾಮ ಸರ್ವೆ ಜಮೀನಿಗೆ ಸಂಬಂಧಪಟ್ಟಂತ ಜಮೀನನ್ನ 14 ಸೈಟ್ಗಳನ್ನ ವಿಚಾರಕ್ಕೆ ಜಮೀನನ್ನ ಹಂಚಿಕೆಯನ್ನ ಮಾಡಿದ್ರು, ಅದೇ ಮಾರಾಟವನ್ನ ಮಾಡಿದ್ರು. ಆ ಒಂದು ಜಮೀನನ್ನ ಇವರು 14 ಸೈಟ್ಗಳನ್ನ ಇವರಿಗೆ ಹಂಚಿಕೆ ಮಾಡಿರುವಂತಹ ನಿಟ್ಟಿನಲ್ಲಿ ಈಗ ಪ್ರಮುಖವಾಗಿ ಈಗ ಒಂದು ಇಡಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಮೂಲಕವಾಗಿ ಸಿಎಂ ಒಂದು ಪ್ರಮುಖವಾಗಿ ಅಂದ್ರೆ ಎಲ್ಲಾ ಒಂದು ಇಡೀ ಒಂದು ಚಕ್ರವ್ಯೂಹದಲ್ಲಿ ಅವರೆಲ್ಲಾ ಒಂದು ಇನ್ವೆಸ್ಟಿಗೇಷನ್ ಪ್ರೊಸೆಸಿಂಗ್ ಅಲ್ಲಿ ಯಾರ್ಯಾರಿದ್ರು ಎಲ್ಲರನ್ನು ವಿಚಾರಣೆ ಆಗಿತ್ತು. ಈಗ ಸಿಎಂ ಕುಟುಂಬಕ್ಕೆ ಈಗ ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಎಂಟ್ರಿ ಆಗಿದ್ದಾರೆ. ಈಗ ಮಲ್ಲಿಕಾರ್ಜುನ ಸ್ವಾಮಿ ಆದ ನಂತರ ಅವರ ಸಹೋದರಿ ಅಂದ್ರೆ ಸಿಎಂ ಅವರ ಧರ್ಮಪತ್ನಿ ಪಾರ್ವತಿಯವರಿಗೂ ಕೂಡ ವಿಚಾರಣೆ ಮಾಡುವಂತ ನಿಟ್ಟಿನಲ್ಲಿ, ಅನಂತರ ಕೊನೆಗೆ ಸಿಎಂ ಅವರು ವಿಚಾರಣೆ ಮಾಡುವಂತ ನಿಟ್ಟಿನಲ್ಲಿ ಎಲ್ಲಾ ಒಂದು ಸಿದ್ಧತೆಗಳನ್ನ ಇಡಿ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಹರಿಪ್ರಸಾದ್, ಇಲ್ಲಿ ಗಂಗಾಧರ್, ಬಹಳ ಮುಖ್ಯವಾಗಿ ಈಗಾಗಲೇ ಇಡಿ ಅವರು ನಡೆಸಿರುವಂತಹ ತನಿಖೆಯ ಸಂದರ್ಭವನ್ನು ನಾವು ಗಮನಿಸ್ತಾ ಬಂದಾಗ ಒಂದ್ ಕಡೆಯಲ್ಲಿ ಲೋಕಾಯುಕ್ತದವರು ಕೂಡ ತನಿಖೆಯನ್ನು ನಡೆಸಿದ್ದಾರೆ. ಅವರು ಕೂಡ ಇದೇ ರೀತಿಯಾಗಿ ಹಂತ ಹಂತವಾಗಿ ಒಬ್ಬರಾದ ಮೇಲೆ ಒಬ್ಬರನ್ನ ಕರೆಸಿ ವಿಚಾರಣೆಯನ್ನು ನಡೆಸ್ತಾ ಇದ್ರು. ಕಡೆಯದಾಗಿ ಅವರು ಮುಖ್ಯಮಂತ್ರಿಯವ್ರನ್ನು ಕೂಡ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಬಹುಶಃ ಈಗ ಮಲ್ಲಿಕಾರ್ಜುನ ಸ್ವಾಮಿಯವ್ರನ್ನೂ ಕೂಡ ವಿಚಾರಣೆಗೆ ಕರೆಸಿರುವುದರಿಂದಾಗಿ ECIRನ ಪ್ರಕಾರವಾಗಿ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿಯವರು ದಾಖಲಿಸಿಕೊಂಡಿರುವಂಥ ECIR ಪ್ರಕಾರವಾಗಿ ನೋಡ್ತಾ ಹೋದಾಗ ಇಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆಯಾ ಅನ್ನುವಂಥದ್ರ ಬಗ್ಗೆ ಅನುಮಾನಗಳು ಇರುವಂಥದ್ದು. ಈ ನಿಟ್ಟಿನಲ್ಲಿ ಯಾವ ಬಹಳ ಮುಖ್ಯವಾದಂಥ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ಕೊಡಬೇಕಾಗತ್ತೆ ಮಲ್ಲಿಕಾರ್ಜುನ ಸ್ವಾಮಿಯವರು ಅಂತ?
ಎಸ್ ಖಂಡಿತವಾಗಿಯೂ ಹರಿಬರ್ತದೆ. ಯಾಕಂದ್ರೆ ಈ ಕೇಸ್ ಕೇವಲ ಸಿಎಂ ಅವರ 14 ಸೈಟ್ಗಳ ವಿಚಾರ ಅಷ್ಟೇ ಅವರು ತನಿಖೆಯನ್ನ ಮಾಡ್ತಾ ಇಲ್ಲ, ಇಡೀ ಒಂದು ಮೂಡ ಹಗರಣದ ಬಗ್ಗೆ ಅವರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅಧಿಕೃತವಾಗಿ ಯಾರಿಗೆ ಸೀಟ್ಗಳನ್ನ ಸಲ್ಲಿಕೆ ಆಗ್ಬೇಕು, ಅದು ಅಂದ್ರೆ ಹಂಚಿಕೆ ಆಗ್ಬೇಕು, ಅದನ್ನ ಹೊರತುಪಡಿಸಿ ಬೇರೆ ಅನಧಿಕೃತವಾಗಿ ಸೀಟ್ಗಳ ಹಂಚಿಕೆ ಆಗಿದೆ. ಇದರಲ್ಲಿ ಬಿಲ್ಡರ್ಗಳು ಶಾಮೀಲಾಗಿದ್ದಾರೆ, ರಿಯಲ್ ಎಸ್ಟೇಟ್ ನಡೆದಿರುವಂತದ್ದು. ಡಿನೋಟಿಫೈಡ್ 50-50 ಆಧಾರದಲ್ಲಿ ಡಿನೋಟಿಫೈ ಆಧಾರ ಆಗುವಂತಹ ಸಂದರ್ಭದಲ್ಲಿ ಅಕ್ರಮವಾಗಿ ಸೈಟ್ಗಳ ಹಂಚಿಕೆ ಆಗಿದೆ ಅನ್ನೋದ್ರ ಬಗ್ಗೆ ಗಂಭೀರವಾದಂತಹ ಆರೋಪಗಳಿರುವಂತದ್ದು. ಆದ್ರೆ ಇಲ್ಲಿ ಮುಖ್ಯವಾಗಿ ಹೇಳುವಂತದ್ದಾದ್ರೆ 14 ಸೈಟ್ಗಳನ್ನ ಅಂದ್ರೆ ಅಲ್ಲಿ ಕೆಸರೆ ಗ್ರಾಮದ ಸರ್ವೆ ನಂಬರ್ ಅನ್ನು ಜಮೀನನ್ನ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿ ಹಣಕಾಸು ವ್ಯವಹಾರ ಆಗಿದೆ, ಜೊತೆಲಿ ಈ ಹಣಕಾಸು ವ್ಯವಹಾರ ಆಗುವಂತ ಜೊತೆಲಿ ಗಿಫ್ಟೆಡ್ ಅನ್ನ ಸಹೋದರಿಗೆ ಕೊಡುವಂತಹ ಸಂದರ್ಭದಲ್ಲಿ ಇದು ಯಾವ ರೀತಿ ಅವರು ಸೈಟ್ಗಳನ್ನ ಗಿಫ್ಟೆಡ್ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿ ಅವರನ್ನ ಹಸ್ತಾಂತರವನ್ನ ಮಾಡಿದ್ದಾರೆ, ಮತ್ತೆ ದೇವರಾಜ್ ಅವರನ್ನ ಖರೀದಿ ಮಾಡುವಂತ ಸಂದರ್ಭದಲ್ಲಿ ದೇವರಾಜ್ ಅವರು ಕೊಡುವಂತ ಸ್ಟೇಟ್ಮೆಂಟ್ ನ ಆಧಾರಿತವಾಗಿ ಇವರು ಯಾವ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅದು ಕೂಡ ನೋಡ್ಬೇಕಾಗುತ್ತೆ. ಮತ್ತೆ ಪ್ರಮುಖವಾಗಿ ಯಾಕಂದ್ರೆ ಬಿಲ್ಡರ್ ಗಳನ್ನು ಕೂಡ ಇದರಲ್ಲಿ ಪ್ರಮುಖವಾಗಿ ಮಂಜುನಾಥ್ ಅವರ ಮನೆ ಮೇಲೆ ಜಯನಗರದಲ್ಲಿ ಇಡಿ ಅಧಿಕಾರಿಗಳು ರೇಡ್ ಮಾಡಿ ಪರಿಶೀಲನೆ ಮಾಡಿದ್ರು. ಆ ಸಂಬಂಧಪಟ್ಟಂತ ಮಾಜಿ ಅಂದ್ರೆ ಮುಡಾ ಆಯುಕ್ತರಾಗಿರ್ಬೋದು, ಮಾಜಿ ತಹಸೀಲ್ದಾರ್ ಆಗಿರ್ಬೋದು, ಮುಡಾ ಅಧ್ಯಕ್ಷರಾಗಿರ್ಬೋದು, ಆ ಸಂದರ್ಭದಲ್ಲಿ ಯಾರ್ಯಾರು ಅಧಿಕಾರಿ ಸಿಬ್ಬಂದಿ ವರ್ಗದಲ್ಲಿದ್ರು ಮತ್ತೆ ಯಾರು ಅಧ್ಯಕ್ಷರಾಗಿದ್ರು ಎಲ್ಲರನ್ನೂ ಕೂಡ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಇದೇ ನಿಟ್ಟಿನಲ್ಲಿ 50-50 ಅನುಪಾತದಲ್ಲಿ ಡಿನೋಟಿಫೈ ಮಾಡಿರುವಂತಹ ಸೈಟ್ಗಳ ಹಂಚಿಕೆ ವಿಚಾರದಲ್ಲಿ ಮತ್ತೆ ಬದಲಿ ನಿವೇಶನ ಕೊಡುವಂತ ವಿಚಾರದಲ್ಲಿ ಹೀಗೆಲ್ಲ ಹಣಕಾಸಿನ ವ್ಯವಹಾರ ಮತ್ತೆ ಮನಿ ಲ್ಯಾಂಡ್ರಿಂಗ್ ನಗದು ರೂಪದಲ್ಲಿ ಏನಾದ್ರೂ ವಹಿವಾಟು ಆಗಿದೆ, ಅದು ಕಂಪ್ಲೀಟ್ ಒಂದು ಇನ್ವೆಸ್ಟಿಗೇಷನ್ ಮಾಡುವಂತ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಅದೇ ರೀತಿಯಾಗಿ ಇದಕ್ಕೆ ಸುಮಾರು 20 ವರ್ಷಗಳ ಇತಿಹಾಸ ಇರುವಂತಹ ಪ್ರಕರಣ ಇದು. ಸುಮಾರು 2004ರಲ್ಲಿ ಈ ವ್ಯವಹಾರ ನಡೆದಿರೋದ್ರಿಂದಾಗಿ ಹಣಕಾಸಿನ ವ್ಯವಹಾರ ನಗದು ರೂಪದಲ್ಲಿ ಆಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇರುವಂಥ ಅನೇಕ ಅಂಶಗಳು ಬರ್ತವೆ. ಮಾರ್ಕೆಟ್ ವ್ಯಾಲ್ಯೂ, ಗೈಡೆನ್ಸ್ ವ್ಯಾಲ್ಯೂ ಇಂಥವೆಲ್ಲವೂ ಕೂಡ ಲೆಕ್ಕಾಚಾರ ಇದ್ದೇ ಇರುತ್ತೆ. ಈಗ ಇಡಿಯವರು ಹುಡುಕ್ತಾ ಇರುವಂತಹ ಮನಿ ಲಾಂಡ್ರಿಂಗ್ ಅಥವಾ ಮನಿ ಟ್ರಾನ್ಸ್ಫರ್ ಆಗಿರುವಂಥದ್ದು, ಕ್ಯಾಶ್ ನಗದು ರೂಪದಲ್ಲಿ ಹಣ ಹರಿದಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ನಿಖರ ಮಾಹಿತಿಗಳನ್ನು ಅವರು ಹುಡುಕ್ತಾ ಇದ್ದಾರೆ ಇಲ್ಲಿ, ಮತ್ತು ಎಷ್ಟು ಮಟ್ಟಿಗೆ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇಡಿ ಕೈ ಸೇರಿರುವಂತಹ ಸಾಧ್ಯತೆ ಇರುತ್ತೆ ಅಂತ? ಎಸ್ ಹರಿಪ್ರಸಾದ್, ಪ್ರಮುಖವಾಗಿ ಈ ಲೋಕಾಯುಕ್ತದಲ್ಲಿ ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು ಅದಕ್ಕೂ ಮೊದಲು ದೂರುದಾರರು ಗಂಭೀರವಾದಂತಹ ಆರೋಪಗಳನ್ನ ಮಾಡಿದ್ದಾರೆ. ಈ ಒಂದು ಏನು ಮುಡಾ ಒಂದು ಸೈಟ್ಗಳ ವಿಚಾರದಲ್ಲಿ ಇಲ್ಲಿ ಬಿಲ್ಡರ್ಗಳ ಎಂಟ್ರಿ ಆಗಿರುವಂತದ್ದು, ರಿಯಲ್ ಎಸ್ಟೇಟ್ ಮಾಡುವಂತ ಏಜೆನ್ಸಿ ಮೂಲಕವಾಗಿ ಅನಧಿಕೃತವಾಗಿ ಅಕ್ರಮವಾಗಿ ಸೈಟ್ಗಳನ್ನ ಹೆಚ್ಚಿನ ಹಣಕ್ಕೆ ಮಾರಾಟ ಮಾಡಲಾಗಿದೆ ಅನ್ನೋ ರೀತಿಯಲ್ಲಿ ಗಂಭೀರವಾದಂತಹ ಆರೋಪಗಳನ್ನ ಮತ್ತೆ ಕಂಪ್ಲೇಂಟ್ ಅನ್ನು ಕೂಡ ಇಡಿಗೆ ಕೊಟ್ಟಿರುವಂತದ್ದು. ಈ ಸಂದರ್ಭದಲ್ಲಿ ನಗದು ರೂಪದಲ್ಲಿ ಹೆಚ್ಚು ಹಣ ವ್ಯವಹಾರ ಆಗಿರುವಂತದ್ದು, ಅಕ್ರಮವಾಗಿ ಹಣ ಪಡ್ಕೊಂಡಿರುವಂತದ್ದು, ಮತ್ತೆ ಇದರಲ್ಲಿ 2-3 ಕೈ ಬದಲಾಗಿರುವಂತದ್ದು. ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹಣ ಬದಲಾಗಿ ಅದು ಬೇರೆಯವರಿಗೆ ನಗದು ರೂಪದಲ್ಲಿ ಹಣವನ್ನ ಪಡ್ಕೊಂಡಿರುವಂತ ಗಂಭೀರ ಆರೋಪ ಈ ಮುಡಾ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಆರೋಪ ಇರುವಂತದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಲ್ಲಿಕಾರ್ಜುನ ಸ್ವಾಮಿ ಜಮೀನನ್ನ ಖರೀದಿ ಮಾಡಿರುವಂತದ್ದು ಯಾವ ರೀತಿ ಮಾಡಿದ್ದಾರೆ ಮತ್ತೆ ಹಣವನ್ನು ಯಾವ ರೀತಿ ಕೊಟ್ಟಿದ್ದಾರೆ ಅಂತೇಳಿ ಇದರಲ್ಲಿ ಸಬ್ಡಿಡ್ ಅಂದ್ರೆ ಪ್ರಮುಖವಾಗಿ ಮಲ್ಲಿಕಾರ್ಜುನ ಸ್ವಾಮಿಯ ಜೊತೆಯಲ್ಲಿ ಮಧ್ಯವರ್ತಿಯಾಗಿ ಯಾರಾದ್ರೂ ಇದ್ರ ಅವರು ಯಾವ್ದಾದ್ರು ಸೈಟ್ ಅನ್ನ ಅಲರ್ಟ್ ಮಾಡಿ ಅಂದ್ರೆ ನಿವೇಶನವನ್ನ ಕೊಡಿಸಿದ್ರ, ಇವರೇ ಡೈರೆಕ್ಟ್ ಆಗಿ ಅದನ್ನ ಜಮೀನನ್ನ ಖರೀದಿ ಮಾಡಿರುವಂತದ್ದ, ಮತ್ತೆ ಎಷ್ಟು ಪ್ರಮಾಣದಲ್ಲಿ ಜಮೀನನ್ನ ಹಣವನ್ನ ಕೊಟ್ಟು ಮಾಡ್ಕೊಂಡಿದ್ರು, ಇದು ಚೆಕ್ ಮೂಲಕವಾಗಿ ಪಡ್ಕೊಂಡಿದ್ರ ಅಥವಾ ನಗದು ರೂಪದಲ್ಲಿ ಕೊಟ್ಟು ಏನಾದ್ರು ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಒಂದು ಇನ್ವೆಸ್ಟಿಗೇಷನ್ ಮಾಡುವ ನಿಟ್ಟಿನಲ್ಲಿ ಈಗ ಮುಂದಾಗಿರುವಂತದ್ದು. ಇದರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಕೊಡುವಂತ ಹೇಳಿಕೆ ಪ್ರಮುಖವಾಗಿ ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಕೊಡುವಂತ ಸ್ಟೇಟ್ಮೆಂಟ್ ಈಗ ಸಿಎಂ ಆಗಿ ಧರ್ಮಪತ್ನಿ ಆಗಿರ್ಬೋದು, ಸಿಎಂಗೂ ಕೂಡ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಡಿಸಿಎಂ ಆಗಿರುವಂತಹ ಅವಧಿಯಲ್ಲಿ ಅವರು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಸೈಟ್ ಗಳನ್ನ ಪಡೆದಿದ್ದಾರೆ ಅನ್ನೋ ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ ಅಂತೇಳಿ ಆರೋಪ ದೂರುದಾರರು ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಮನಿ ಲ್ಯಾಂಡ್ರಿಂಗ್ ಕೂಡ ಆಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾದಂತಹ ಆರೋಪವನ್ನ ದೂರು ಕಂಪ್ಲೇಂಟ್ ಕೂಡ ಆಗ್ತಾ ಇರೋದು. ಈಗ ಅದು ಹೈಕೋರ್ಟ್ ಕಟೆಯ ಒಂದು ವಿಚಾರದಲ್ಲೂ ಕೂಡ ಅದು ವಾದವನ್ನ ಮಾಡಲಾಗಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ಈ 14 ಸೈಟ್ ಗಳನ್ನ ಅಷ್ಟೇ ಅಲ್ಲದೆ ಇಡೀ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಒಂದು ದಾಖಲೆಗಳನ್ನ ಪಡೆಯುವಂತ ಮೂಲಕವಾಗಿ ಎಲ್ಲರನ್ನು ಪ್ರತಿಯೊಂದು ಹಂತವಾಗಿ ಕರೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈಗ ಮೊದಲನೇದಾಗಿ ಈಗ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಕರೆದು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಈಗ ಮಲ್ಲಿಕಾರ್ಜುನ ಸ್ವಾಮಿ ವಿಚಾರಣೆ ಬಳಿಕ ಈಗ ಅತ್ಯವಶ್ಯಕತೆ ಆದ್ರೆ ಮತ್ತೆ ಅವರನ್ನ ವಿಚಾರಣೆಗೆ ಬರೋ ಹೇಳ್ತಾರೆ. ಯಾಕಂದ್ರೆ 2-3 ಬಾರಿ ದೇವರಾಜನ ಮೂಲ ಮಾಲೀಕರಾಗಿದ್ದು ದೇವರಾಜನ ವಿಚಾರಣೆ ಮಾಡಿದ್ದಾರೆ. ಹೀಗಾಗಿ ಮತ್ತೆ ಅವರನ್ನ ವಿಚಾರಣೆಗೆ ಕರಿಬಹುದು. ಅನಂತರ ಸಿಎಂ ಮತ್ತೆ ಅವರ ಧರ್ಮಪತ್ನಿ ಪಾರ್ವತಿಯನ್ನು ಕೂಡ ವಿಚಾರಣೆ ಕರೆಯುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಹರಿಪ್ರಸಾದ್, ಓಕೆ, ಧನ್ಯವಾದ ಗಂಗಾಧರ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಹೀಗೆ ಸದ್ಯಕ್ಕೆ ಮುಖ್ಯಮಂತ್ರಿಯವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಯವರನ್ನ ಈಗ ವಿಚಾರಣೆ ನಡೆಸಲಾಗಿದೆ. ಈ ವಿಚಾರಣೆಯ ನಂತರ ಮುಖ್ಯಮಂತ್ರಿ ಅವರ ಮನೆ ಬಾಗಿಲಿಗೆ ಬಂದು ತಲುಪ್ತಾರಾ, ಅಂದರೆ ಮುಖ್ಯಮಂತ್ರಿಯವರ ಧರ್ಮಪತ್ನಿಯವರನ್ನ ವಿಚಾರಣೆಗೆ ಕರೀತಾರಾ, ಅದಾದ ನಂತರ ಮುಖ್ಯಮಂತ್ರಿಯವರನ್ನು ಕೂಡ ವಿಚಾರಣೆಗೆ ಕರೀತಾರಾ ಇಡಿ ಅಧಿಕಾರಿಗಳು ಅನ್ನೋದನ್ನು ನೋಡಬೇಕಾಗಿದೆ. ಇನ್ನು ಇವತ್ತಿನ ಚದುರಂಗದ ಎರಡನೇ ಸುದ್ದಿ ಕಡೆಗೆ ಹೋಗೋಣ. 11 ಲಕ್ಷ BPL ಕಾರ್ಡ್ ರದ್ದಾಗಿದೆಯಾ? ಅರ್ಹರು ಯಾರು, ಅನರ್ಹರು ಯಾರು? ಗ್ಯಾರಂಟಿ ಹೆಸರಲ್ಲಿ ಕೈ ದೋಸ್ತಿ, ಕೆಸರೆರ ಚಾಟ, ಇದುವೇ ಚದುರಂಗದ ಎರಡನೇ ಸ್ಟೋರಿ. BPL ಬಡಿದಾಟ.
ರಾಜ್ಯದಲ್ಲಿ 11 ಲಕ್ಷ BPL ಕಾರ್ಡ್ಗಳು ರದ್ದಾಗಿವೆ ಅಥವಾ ರದ್ದು ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಅನ್ನುವಂತಹದ್ರ ಬಗ್ಗೆ ಗಂಭೀರವಾದಂತಹ ಆರೋಪ ಕೇಳಿ ಬಂದಿದೆ. ಕರ್ನಾಟಕದಲ್ಲಿ 11 ಲಕ್ಷ BPL ಕಾರ್ಡ್ಗಳನ್ನು ಸರ್ಕಾರ ರದ್ದು ಮಾಡೋದಕ್ಕೆ ಹೊರಟಿದೆ. ಬಡವರ ಅನ್ನಭಾಗ್ಯಕ್ಕೆ ರಾಜ್ಯ ಸರ್ಕಾರ ಕನ್ನ ಹಾಕಿದೆ ಅನ್ನುವಂತಹ ಆರೋಪವನ್ನ ಪ್ರತಿಪಕ್ಷಗಳು ಮಾಡ್ತಾ ಇದ್ದಾವೆ. ಪಡಿತರ ಚೀಟಿ ಹೆಸರಿನಲ್ಲಿ ವಾಗ್ಯುದ್ಧವು ಕೂಡ ಬಹಳ ಜೋರಾಗಿ ಸಾಗ್ತಾ ಇದೆ. ರಾಜ್ಯದಲ್ಲಿ ಪಡಿತರ ಚೀಟಿಗಳನ್ನ ಹಂಚುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಾಗ್ಯುದ್ಧ ಜೋರಾಗಿ ನಡೀತಾ ಇದೆ. ರಾಜ್ಯ ಸರ್ಕಾರ BPL ಕಾರ್ಡ್ಗಳನ್ನು ರದ್ದು ಮಾಡಿದೆ ಅನ್ನುವಂಥದ್ದು ಒಂದು ಭಾಗ ಆದರೆ ಈ ರೀತಿಯಂಥ ರದ್ದತಿಯಿಂದ ಅನ್ನಭಾಗ್ಯದ ಅಕ್ಕಿಯೂ ಕೂಡ ಕೊಕ್ಕೆ ಬೀಳ್ದಂಗೆ ಆಗುತ್ತೆ. ಹಾಗಾದ್ರೆ ಸರ್ಕಾರ ಈ ವಿಚಾರದಲ್ಲಿ ಹೇಳೋದೇನು, ಪ್ರತಿಪಕ್ಷಗಳು ಮಾಡ್ತಾ ಇರುವಂಥ ಆರೋಪ ಎಂಥದ್ದು ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ BPL ಕಾರ್ಡ್ಗಳನ್ನ ಈಗಾಗಲೇ ರದ್ದುಗೊಳಿಸುವಂತಹ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ರಾಜ್ಯಾದ್ಯಂತ ಅನರ್ಹ BPL ಕಾರ್ಡ್ಗಳನ್ನ ರದ್ದುಗೊಳಿಸುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. IT ಪಾವತಿ ಮಾಡ್ತಾ ಇದ್ದಂಥವರ ಕಾರ್ಡ್ಗಳನ್ನ ಈಗ ಕ್ಯಾನ್ಸಲ್ ಮಾಡಲಾಗ್ತಾ ಇದೆ. ಅಂದರೆ ಆದಾಯ ತೆರಿಗೆಯನ್ನ ಪಾವತಿ ಮಾಡಬೇಕು ಅಂದರೆ ಆ ಕುಟುಂಬದ ಒಟ್ಟು ಆಸ್ತಿ ಅಂದರೆ ಒಟ್ಟು ವರಮಾನ, ವಾರ್ಷಿಕ ವರಮಾನ 5 ಲಕ್ಷ ರೂಪಾಯಿಗಿಂತ ಮೇಲೆ ಇರುತ್ತೆ. 5 ಲಕ್ಷ ರೂಪಾಯಿಗಿಂತ ಮೇಲೆ ಇದ್ದಂತಹ ವ್ಯಕ್ತಿಯೂ ಕೂಡ BPL ಕಾರ್ಡ್ಗಳನ್ನು ಕರ್ನಾಟಕದಲ್ಲಿ ಹೊಂದಿದ್ದಾರೆ ಅಂತೇಳಿ ಆದರೆ ಅಂತಹ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ವಾರ್ಷಿಕ ಆದಾಯ ಹೆಚ್ಚಿದ್ದವರ ಕಾರ್ಡ್ಗಳಿಗೆ ಈಗ ಕೊಕ್ಕೆ ಬೀಳ್ತಾ ಇದೆ. ಯಾಕಂದರೆ ಅವ್ರನ್ನ BPLಗಳು ಅಂತ ಹೇಳ್ಕೊಂಡು ಹೇಗೆ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. BPL ಅನ್ನೋದಕ್ಕೂ ಕೂಡ ಒಂದು ಮಾನದಂಡ ಇದೆ. BPL ಅಂದ್ರೆ ಏನು? ಬಡತನ ರೇಖೆಗಿಂತ ಕೆಳಗಡೆ ಇರುವಂಥವ್ರು. ಬಡತನ ರೇಖೆಯನ್ನು ನಿಗದಿಪಡಿಸೋದಕ್ಕೂ ಕೂಡ ಒಂದು ವಾರ್ಷಿಕ ಆದಾಯ ಇದೆ. ಅದಕ್ಕಿಂತ ಕೆಳಗೆ ಇದ್ದವರಿಗೆ ಮಾತ್ರನೇ BPL ಅಂತೇಳಿ ಪರಿಗಣಿಸಬೇಕಾಗತ್ತೆ. ಸರ್ಕಾರಿ ನೌಕರರು ಕೂಡ BPL ಹೊಂದಿದ್ದಾರೆ, ಅದನ್ನು ರದ್ದು ಮಾಡಲಾಗ್ತಾ ಇದೆ. ನೋಡಿ, ಇದಕ್ಕಿಂತ ತಮಾಷೆ ಬೇರೆ ಇರೋಕ್ಕೆ ಸಾಧ್ಯ ಇಲ್ಲ. ರಾಜ್ಯದಲ್ಲಿ ಸರ್ಕಾರಿ ನೌಕರರು ಕೂಡ BPL ಕಾರ್ಡ್ಗಳನ್ನು ಹೊಂದಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಅನೇಕ ಜನರಿಗೆ ಸರ್ಕಾರಿ ಸವಲತ್ತುಗಳನ್ನ ಹಿಂಗಾದ್ರೂ ಸರಿ ಅದು ನಮಗೆ ಸಿಗಬೇಕು ಅಷ್ಟೇ ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂತಹ ಮನಸ್ಥಿತಿಯವರು ಕೂಡ ಈ ರೀತಿಯಂಥ ಕಾರ್ಡ್ಗಳನ್ನು ಮಾಡಿಸಿರ್ತಾರೆ. ಈ ಕಾರ್ಡ್ಗಳು APL ಕಾರ್ಡ್ ಆಗಿ ಬದಲಾಗ್ತವೆ. BPL ಕಾರ್ಡ್ಗಳಿದ್ದಂಥದನ್ನು APL ಕಾರ್ಡ್ಗಳಾಗಿ ಕನ್ವರ್ಟ್ ಮಾಡೋದಕ್ಕೆ ಸರ್ಕಾರ ಹೊರಟಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರುಗಳು ಮಾತನಾಡಿದ್ದಾರೆ. ಆಹಾರ ಸಚಿವರಾಗಿರುವಂತಹ ಮುನಿಯಪ್ಪ ಅವರು ಕೂಡ ಮಾತನಾಡಿದ್ದಾರೆ. ಹಾಗೆಯೇ ಪ್ರಿಯಾಂಕ್ ಖರ್ಗೆ ಮತ್ತು ದಿನೇಶ್ ಗುಂಡೂರಾವ್ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ತೋರಿಸ್ತೀನಿ. BPL ಕಾರ್ಡು ರದ್ದಾಗಿಲ್ಲ, APL ಕಾರ್ಡು ರದ್ದಾಗಿಲ್ಲ, ಇದು ರಾಜಕೀಯವಾಗಿ ಅವರು ಮಾತಾಡ್ತಾ ಇದ್ದಾರೆ. ಈಗ BPLು ಇಡೀ ರಾಜ್ಯ ದಕ್ಷಿಣ ಭಾರತದಲ್ಲೇ 80% ಇದೆ. ಇದೇನು ಕೆಲವರು BPLಗೆ ಅರ್ಹರಲ್ಲದವ್ರು ಇದ್ದಾರೆ, ಅದನ್ನು ತೆಗೆಯೋ ಕೆಲಸ ಮಾಡಿದ್ದೀವಿ. ಅವ್ರನ್ನ APLಗೆ ಹಾಕ್ತೀವಿ, ಅವ್ರು ರದ್ದು ಮಾಡೋದಿಲ್ಲ. ಅವ್ರಿಗೆ ಬೇರೆ ಬೇರೆ ಸೌಲಭ್ಯಗಳು ಏನು ಬೇಕಾದರೆ ಸಿಗ್ಬೋದು. APL ಇರ್ತಾರೆ, ರದ್ದು ಮಾಡೋದಿಲ್ಲ. BPL ಕಾರ್ಡು ರದ್ದಿಲ್ಲ, APL ಕಾರ್ಡು ರದ್ದಿಲ್ಲ. BPL ಕಾರ್ಡ್ ಮಾನದಂಡಗಳು ಯಾರು ತೀರ್ಮಾನ ಮಾಡ್ತಾರೆ? ರಾಜ್ಯ ಸರ್ಕಾರನ, ಕೇಂದ್ರ ಸರ್ಕಾರನ? ಕೇಂದ್ರ ಸರ್ಕಾರ ತಾನೆ. ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ ಯಾರು ಅರ್ಹರಿದ್ದಾರೆ ಅಷ್ಟನ್ನ ಮಾಡ್ತಾ ಇರೋದು. ಎಷ್ಟೊಂದು ಸರಿ ನೀವೇ ಹೇಳ್ತಾ ಇದ್ದೀರಾ, ಪೋಳಾಗ್ತಾ ಇದೆ ಮನಿ ಎಲ್ಲ, ದುಡ್ಡೆಲ್ಲ ಅಂದ್ಬಿಟ್ಟು. ಆದ್ದರಿಂದ ಯಾರು ಬಡವರ ದುಡ್ಡು ಬಡವರಿಗೆ ಹೋಗಬೇಕು, ಬಡವರ ಯೋಜನೆ ಬಡವರಿಗೆ ಹೋಗಬೇಕು ಅಂತ ಅಷ್ಟೇ ನಾವು ಮಾಡ್ತಾ ಇರೋದು. ಈ ಮಾನದಂಡಗಳೇನಾದರೂ ಚೇಂಜ್ ಮಾಡಬೇಕು, ಬದಲಾವಣೆ ಮಾಡಬೇಕು ಅಂದರೆ ಮೋದಿ ಅವ್ರು ಮಾಡಲಿ, ನಾವು ಮಾಡ್ತೀವಿ. ಅವ್ರು ಏನು ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್, ಅದನ್ನು ನಾವು ಅಳವಡಿಸ್ಕೊತೀವಿ ನಾವು ಇದರಲ್ಲಿ. BPL ಕಾರ್ಡ್ ಯಾರು ಅರ್ಹರಿದ್ದಾರೆ ಅವ್ರಿಗೆ ಸಿಗಬೇಕು, ಯಾರು ಅನರ್ಹರಾಗಿದ್ದಾರೆ ಅವ್ರನ್ನ ತೆಗಿಬೇಕು. ಆ ಒಂದು ಪ್ರೊಸೀಜರ್ ಪ್ರಕಾರ ಅವರು ಸರ್ಕಾರ ನಮ್ಮ ಇಲಾಖೆ ಮಾಡಿ. ಈಗ ಅರ್ಹತೆ ಇರೋರಿಗೆ ಏನಾದರೂ ಅದು ರದ್ದಾಗಿದ್ರೆ ಅವ್ರಿಗೆ ಮತ್ತೆ ಕೊಡಿಸುವಂಥ ವ್ಯವಸ್ಥೆ ಕೂಡ ಮಾಡಬೇಕಾಗ್ತದೆ. ಏನಾದರೂ ಅವ್ರಿಗೆ ತಪ್ಪಾಗಿ ರದ್ದಾಗಿದ್ರೆ ಅಂಥವ್ರಿಗೆ ಮತ್ತೆ ಕೊಡಿಸುವಂಥ ವ್ಯವಸ್ಥೆ ಕೂಡ ಮಾಡಬೇಕಾಗ್ತದೆ. ನಾನು ಕೂಡ ಸಚಿವರ ಜೊತೆ ಮಾತನಾಡ್ತೀನಿ. ಸುಲಭವಾದಂಥ ರೀತಿಯಲ್ಲಿ ಅವ್ರಿಗೆ ಮರು ಸಿಕ್ಕುವಂಥ ರೀತಿಯಲ್ಲಿ ಆಗಬೇಕು. ಹೀಗೆ BPL ಕಾರ್ಡ್ಗಳ ವಿಚಾರದಲ್ಲಿ ಸರ್ಕಾರದ ಕಡೆಯಿಂದ ಒಂದಿಷ್ಟು ಸ್ಪಷ್ಟನೆ ಸಿಕ್ಕಿದ್ರೆ ಪ್ರತಿಪಕ್ಷಗಳವರು ಮಾಡ್ತಾ ಇರುವಂಥ ಆರೋಪ ಎಂಥದ್ದು ಅನ್ನೋದನ್ನು ನೋಡಬೇಕು. ರಾಜ್ಯಾದ್ಯಂತ 11 ಲಕ್ಷ ಕಾರ್ಡ್ಗಳು ರದ್ದಾಗಿವೆ ಅನ್ನುವಂಥ ಆರೋಪವನ್ನು ಪ್ರತಿಪಕ್ಷಗಳು ಮಾಡ್ತಾ ಇದ್ದಾವೆ. ವಿರೋಧ ಪಕ್ಷಗಳು ಮಾಡ್ತಾ ಇರುವಂಥ ಆರೋಪ ಇದು. ಸರ್ಕಾರ ಬಡವರ ಅನ್ನವನ್ನೇ ಕಸೀತಾ ಇದೆ ಅನ್ನುವಂಥ ಗಂಭೀರ ಆರೋಪವನ್ನು ಸರ್ಕಾರದ ವಿರುದ್ಧ ಮಾಡಿದ್ದಾರೆ. ಅರ್ಹರನ್ನು APL ಕಾರ್ಡ್ಗೆ ಬದಲಿಸಲಾಗ್ತಾ ಇದೆ. ಅಂದರೆ BPLಗೆ ಅರ್ಹರಿದ್ದವ್ರನ್ನು ಕೂಡ APLಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಕೊಡಲಾಗದೆ ಈ ರೀತಿಯಲ್ಲಿ ಮಾಡಲಾಗ್ತಿದೆ ಅನ್ನುವಂಥ ಆರೋಪವನ್ನು ಸರ್ಕಾರದ ವಿರುದ್ಧ ಹೊರಿಸಿದ್ದಾರೆ. ಇಲ್ಲಿ ಡೈರೆಕ್ಟ್ ಆಗಿ ಸರ್ಕಾರದ BPL ಕಾರ್ಡ್ಗಳಿಗೂ ಸರ್ಕಾರದ ಗ್ಯಾರಂಟಿಗಳಿಗೂ ಲಿಂಕ್ ಇರುವಂಥದ್ದು ಒಂದು ಯೋಜನೆಯಲ್ಲಿ ಮಾತ್ರ. ಅದಂದರೆ ಅನ್ನಭಾಗ್ಯದಲ್ಲಿ ಸಿಗುವಂತಹ 10 kg ಅಕ್ಕಿ, ಅದರಲ್ಲಿ 5 kg ಅಕ್ಕಿ, 5 kg ಅಕ್ಕಿಯ ದುಡ್ಡು ಅಂದರೆ 1 kgಗೆ 35 ರೂಪಾಯಿ ಥರ ಏನೋ 170 ರೂಪಾಯಿ ಅಷ್ಟೇನೋ ಪ್ರತಿ ತಿಂಗಳ ಕೊಡುವಂತಹದಕ್ಕೆ ಸರ್ಕಾರ ಮುಂದಾಗಿದೆ.
ಆ ಒಂದು ಹಣ ಮಾತ್ರನೇ ಈಗ ಇಲ್ಲಿ ಕಟ್ ಆಗುತ್ತೆ ಅನ್ನುವಂಥದ್ದು ಸರ್ಕಾರ ಕೊಟ್ಟಿರುವಂತಹ ಸಮರ್ಥನೆ ಆಗಿತ್ತು. ಬಡವರ ಸರ್ಕಾರಿ ಸೌಲಭ್ಯಗಳನ್ನ ಸರ್ಕಾರ ಕಸಿತಾ ಇದೆ ಅಂತ ಹೇಳಿಕೊಂಡು ಪ್ರತಿಪಕ್ಷಗಳವರು ಹೇಳ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳ ಮುಖಂಡರು ಏನೇನು ಹೇಳಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸುಮಾರು 11 ಲಕ್ಷ ಪಡಿತರ ಚೀಟಿಗಳನ್ನು BPL ಇಂದ APLಗೆ ಬೈಫರ್ಕೇಶನ್ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. 11 ಲಕ್ಷ ಕುಟುಂಬಗಳಿಗೆ BPL ಕಾರ್ಡ್ನ ಸವಲತ್ತುಗಳನ್ನು ಇವತ್ತು ತೆಗೆಯತಕ್ಕಂಥ ನಿರ್ಧಾರ, ಈ ಸರ್ಕಾರದ ನಡವಳಿಕೆಗಳನ್ನು ಇವತ್ತು ಜನತೆ ಪ್ರಶ್ನೆ ಮಾಡ್ತಕ್ಕಂಥ ಸಮಯ. ಇಷ್ಟು ದಿವಸ ಇಲ್ಲದೆ ಇದ್ದಿದ್ದು ಈಗ ಇದು ಯಾತಕ್ಕೆ ಪ್ರಾರಂಭ ಮಾಡಿದ್ದೀರಿ? ಇವತ್ತು BPL ಇಂದ APLಗೆ ಕನ್ವರ್ಟ್ ಮಾಡೋದ್ರಿಂದ 11 ಲಕ್ಷ ಕುಟುಂಬದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು, ಇದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ? ಅನರ್ಹರು ಮಾತ್ರ ರದ್ದು ಮಾಡೋದು, ಅರ್ಹರಿದಾರಲ್ಲ ಅವ್ರು ಯಾರಿಗೂ ತಪ್ಪಿಸಲ್ಲ. ಒಟ್ಟಾರೆ ಬಡವರಿಗೆ ಕೊಡಬೇಕು, ನಾವು ಬಡವರಿಗೆ ಸಹಾಯ ಮಾಡಬೇಕು ಅಂತ ಕೊಡ್ತಾ ಇದ್ದೀವಿ. ಹೀಗೆ ಸರ್ಕಾರ ಒಂದು ಕಡೆಯಲ್ಲಿ BPL ಕಾರ್ಡ್ಗಳು ಓನ್ಲಿ ಅದು ಬಡವರಿಗೆ ತಲುಪಬೇಕು, ಬಡವರಿಗೆ ಸಹಾಯ ಆಗಬೇಕು ಅಂದರೆ ಆಡಳಿತ ಪಕ್ಷಕ್ಕೆ ನಿರ್ಧಾರಕ್ಕೆ ಪ್ರತಿಪಕ್ಷಗಳವರಿಂದ ತೀವ್ರ ಟೀಕಾಪ್ರಹಾರವೂ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾದರೆ BPL ಕಾರ್ಡ್ಗಳಿಗೆ ಮಾನದಂಡ ಏನು ಅನ್ನೋದನ್ನು ನೋಡ್ತಾ ಹೋದರೆ ಬಡತನ ರೇಖೆಗಿಂತ ಕೆಳಗಿರುವಂಥವರು ಈ BPL ಕಾರ್ಡ್ಗಳನ್ನು ಪಡೆಯೋದಕ್ಕೆ ಅರ್ಹರು ಅನ್ನೋದು ಇರುವಂಥ ಲಾಜಿಕ್. ಅವರನ್ನು ಬಡತನದಿಂದ ಮೇಲಕ್ಕೆತ್ತುವಂತಹ ಕಾರ್ಯಕ್ರಮವಾಗಿ ಈ ರೇಷನ್ ಕಾರ್ಡ್ಗಳನ್ನು ಕೊಡಲಾಗಿರುವಂಥದ್ದು. ಸರ್ಕಾರಿ ನೌಕರಿಯಲ್ಲಿ ಇದ್ದಂಥವ್ರಿಗೆ BPL ಕಾರ್ಡ್ ಸಿಗೋದಕ್ಕೆ ಅವರು ಅರ್ಹರಾಗಲ್ಲ. ಅವರ ಮಾಸಿಕ ವೇತನ ಮತ್ತು ವಾರ್ಷಿಕ ವೇತನದ ವಿಚಾರಕ್ಕೆ ಬಂದಾಗ ಅವರು ಅರ್ಹರಾಗಲ್ಲ. ಹಾಗೆಯೇ IT, ಸೇವಾ ತೆರಿಗೆ, ವ್ಯಾಟ್, ವೃತ್ತಿ ತೆರಿಗೆ ಕಟ್ಟೋರಿದ್ದವರಿಗೆ ಇದರ ಅನ್ವಯ ಆಗೋದಿಲ್ಲ. ಹಳ್ಳಿಗಳಲ್ಲಿ 3 ಹೆಕ್ಟೇರ್ ಭೂಮಿ ಹೊಂದಿದ್ದರೆ ಕೂಡ ಈ ಒಂದು BPL ಕಾರ್ಡ್ಗಳು ಸಿಗೋದಿಲ್ಲ. 3 ಹೆಕ್ಟೇರ್ ತನಕ, 3 ಹೆಕ್ಟೇರ್ ಅಂದರೆ ಆಲ್ಮೋಸ್ಟ್ 6 ಎಕರೆಗಿಂತ ಹೆಚ್ಚಿನ ಜಮೀನು ಹೊಂದಿರತಕ್ಕಂಥ ವ್ಯಕ್ತಿಗಳವರೆಗೂ ಕೂಡ BPL ಕಾರ್ಡ್ಗಳನ್ನು ಹೊಂದಬಹುದು. ಆದರೆ 6 ಎಕರೆಗಿಂತ ಜಾಸ್ತಿ ಇದ್ದಾಗ ಮಾತ್ರ ಅವರು ತೆಗೆದುಕೊಳ್ಳುವಂಗಿಲ್ಲ. ನಗರಗಳಲ್ಲಿ 1000 ಚದರ ಅಡಿ ಸೈಟ್ ಇದ್ದರೆ BPL ಕಾರ್ಡ್ ಇಲ್ಲ. 1000 ಅಡಿ ಸೈಟ್ ನಗರ ಪ್ರದೇಶದಲ್ಲಿ ಇದೆ ಅಂತ ಹೇಳಿದಾಗ ಅವರು ಎಂತಹ ದೊಡ್ಡ ಶ್ರೀಮಂತರ ಆಗಿರೋಕ್ಕೆ ಚಾನ್ಸಸ್ ಇದೆ ಅನ್ನೋದು ಗೊತ್ತಿರುವಂಥದ್ದೇ. ಈ ಕಾರಣಕ್ಕಾಗಿ ಕೂಡ ಅಂಥವ್ರಿಗೆ BPL ಕಾರ್ಡ್ ಇಲ್ಲ. ಇನ್ನು ವಾಣಿಜ್ಯ ವಾಹನ ಇದ್ದಂಥವ್ರು BPL ಕಾರ್ಡ್ಗೆ ಅರ್ಹರಲ್ಲ. ಟೆಂಪೋ ಅಥವಾ ಬೇರೆ ಯಾವುದೇ ವಾಣಿಜ್ಯ ವಾಹನಗಳನ್ನು ಹೊಂದಿದ್ದರೆ ಅವರು BPL ಕಾರ್ಡ್ಗೆ ಅರ್ಹರಲ್ಲ. ವಾರ್ಷಿಕ ಆದಾಯ 1.20 ಲಕ್ಷಕ್ಕಿಂತ ಹೆಚ್ಚಿದ್ದವರು ಕೂಡ ಅನರ್ಹರಾಗ್ತಾರೆ ಸರ್ಕಾರದ ನಿಯಮಗಳ ಪ್ರಕಾರ. ಆದರೆ ಅದೇ ಲೆಕ್ಕದಲ್ಲೇ ಹೋದಾಗ 1,20,000 ಅಂತ ಹೇಳಿದ್ರೆ ತಿಂಗಳಿಗೆ 10,000 ರೂಪಾಯಿವರೆಗೆ ಮಾತ್ರನೇ ದುಡಿಮೆ ಇರಬೇಕು. ಸಾಮಾನ್ಯವಾಗಿ 10,000 ಮಾತ್ರ ದುಡಿಮೆ ಇರುವಂಥ ವ್ಯಕ್ತಿಗಳು ಇದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಇದ್ದೇ ಇರುತ್ತೆ. ಸ್ಟ್ರಿಕ್ಟಾಗಿ ಈ BPL ಕಾರ್ಡ್ಗಳನ್ನು ಸರ್ಕಾರ ಯಾವತ್ತೂ ಕೂಡ ಜಾರಿಗೊಳಿಸೋದಕ್ಕೆ ಹೋಗಿಲ್ಲ. ಆದರೆ ಒಂದು ಸ್ವಲ್ಪ ಮಟ್ಟಿಗೆ ಈಗ IT ಪಾವತಿದಾರರು ಅಥವಾ ಇಂತಹ ಸ್ಕೀಮ್ಗಳಲ್ಲಿ ಹಣ ಹೂಡಿಕೆ ಮಾಡಿದಂಥವ್ರು ಅನ್ನುವಂಥ ವಿಚಾರಗಳಿಗೆ ತೆಗೆಯೋಕ್ಕೆ ಹೋದಾಗಲೂ ಕೂಡ ಪ್ರತಿಪಕ್ಷಗಳವರು ವಿರೋಧಿಸ್ತಾ ಇದ್ದಾರೆ. ಇನ್ನು ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಕಾರ್ಡ್ಗಳನ್ನು ಹಾಗಾದರೆ ರದ್ದು ಮಾಡಲಾಗ್ತಿದೆ ಅನ್ನೋದನ್ನು ನೋಡಿದರೆ ಚಿಕ್ಕಮಗಳೂರಲ್ಲಿ 9,441 ಕಾರ್ಡ್ಗಳು ರದ್ದಾಗಿದ್ದಾವೆ. ಇನ್ನು ಕೋಲಾರದಲ್ಲಿ 6,500 ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. ಇದೇ ರೀತಿಯಲ್ಲಿನೇ ಬಾಗಲಕೋಟೆಗೆ ಬಂದರೆ ಅಲ್ಲಿ 6,299 ಕಾರ್ಡ್ಗಳನ್ನು ಇದುವರೆಗೆ ರದ್ದುಗೊಳಿಸಲಾಗಿದೆ. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 5,973 ಕಾರ್ಡ್ಗಳನ್ನು ಇದುವರೆಗೆ ರದ್ದು ಮಾಡಲಾಗಿದೆ. ವಿಜಯಪುರದಲ್ಲಿ 4,359 ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. ಹೀಗೆ ಬೇರೆ ಬೇರೆ ಜಿಲ್ಲೆಗಳ ಲೆಕ್ಕಾಚಾರ ನೋಡ್ತಾ ಹೋದಾಗ ಮೈಸೂರಿನಲ್ಲಿ 4,221 ಕಾರ್ಡ್ಗಳು ರದ್ದಾಗಿದ್ದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಟ್ಟು ಸುಮಾರು 11 ಲಕ್ಷದಷ್ಟು ಕಾರ್ಡ್ಗಳು ರದ್ದಾಗಿದ್ದಾವೆ. ಹಾಸನದಲ್ಲಿ 3,925 ಕಾರ್ಡ್ಗಳು ರದ್ದಾಗಿರುವಂಥದ್ದು. ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗಾಗಲೇ ಕಾರ್ಡ್ಗಳನ್ನ ರದ್ದು ಮಾಡುವಂಥ ಕಡೆಗೆ ಸರ್ಕಾರ ಹೋಗಿದೆ. ಸರ್ಕಾರ ಹಾಗಾದರೆ ಅನರ್ಹರಿಗೂ ಕೂಡ ಯೋಜನೆಗಳನ್ನ ಕೊಡಬೇಕಾ ಅನ್ನುವ ಪ್ರಶ್ನೆ ಇದ್ದೇ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋಲಾರದ ಡೆಪ್ಯೂಟಿ ಡೈರೆಕ್ಟರ್ ಅವರು ಮಾತನಾಡಿದ್ದಾರೆ ಆಹಾರ ಇಲಾಖೆಯ ಕ್ರಮಗಳ ಬಗ್ಗೆ. ಅವರ ಮಾತನ್ನು ತೋರಿಸ್ತೀನಿ. ಜಿಲ್ಲೆಯಲ್ಲಿ AAY ಕಾರ್ಡ್ಸ್ ಬಂದುಬಿಟ್ಟು ನಮಗೆ 29,845 ಕಾರ್ಡ್ಗಳಿದ್ದಾವೆ. PHH ಕಾರ್ಡ್ಗಳು ಬಂದುಬಿಟ್ಟು 6,673 ಇದೆ. ಟೋಟಲ್ ನಮ್ಮಲ್ಲಿ AAY ಪ್ಲಸ್ PHH ಕಾರ್ಡ್ಗಳು ಬಂದು 3,36,518 ಕಾರ್ಡ್ಸ್ಗಳಿದ್ದಾವೆ. ಇದರಲ್ಲಿ ನಾವು ಐಡೆಂಟಿಫೈ ಮಾಡಿರೋದು 4 ಡಿವಿಷನ್ ಆಗಿ ನಾವು ಇದನ್ನು ಮಾಡಿಕೊಂಡು ಡೆತ್ ಮೆಂಬರ್ಸನ್ನು ಫಸ್ಟು ಡಿಲೀಟ್ ಮಾಡಿದ್ವಿ. ಆಮೇಲೆ ಸೆಕೆಂಡ್ನೇದಲ್ಲಿ 6 ತಿಂಗಳಿಂದ ಯಾರು ರೇಷನ್ ತೊಗೊಂಡಿಲ್ಲ ಅವರು ಲಿಸ್ಟನ್ನು ತೊಗೊಂಡು ಅವ್ರನ್ನ ನಮ್ಮ APL ಆಗಿ ಕನ್ವರ್ಟ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ IT ಪೇಯರ್ಸು ಪ್ಲಸ್ ಗೌರ್ಮೆಂಟ್ ಎಂಪ್ಲಾಯೀಸನ್ನ
ನಾವು ಲಿಸ್ಟು ತೊಗೊಂಡಿದ್ದೀವಿ. ಗೌರ್ಮೆಂಟ್ ಎಂಪ್ಲಾಯೀಸ್ ಹಾಗಾದರೆ ಇಲ್ಲಿ ಗ್ಯಾರಂಟಿಗೆ ಇದು ಏನು ಪರಿಣಾಮವನ್ನು ಬೀರುತ್ತೆ ಅನ್ನೋಂಥ ವಿಚಾರವನ್ನು ನಾವು ನೋಡೋದಿದ್ರೆ BPL ಕಾರ್ಡ್ ನಂತರ ಉಳಿದ ಗ್ಯಾರಂಟಿಗಳಿಗೂ ಕೂಡ ಹೊಸ ರೂಲ್ಸ್ ಬರುತ್ತಾ ಅನ್ನೋಂಥ ಅನುಮಾನ ಇದ್ದೇ ಇದೆ. ಆದರೆ ಒಂದು ಸ್ಪಷ್ಟ ಇದೆ, ಇಲ್ಲಿ IT ಏನು ಪಾವತಿದಾರರಾದರೆ ಅಂಥವ್ರಿಗೆ ಗೃಹಲಕ್ಷ್ಮಿ ಕೂಡ ನಿಲ್ಲಬಹುದು. ಗ್ಯಾರಂಟಿಗಳಿಗೆ ಮೀಸಲಿಟ್ಟ ಹಣವನ್ನು ಅಭಿವೃದ್ಧಿ ಕಾರ್ಯಕ್ಕೆ ಬಳಕೆ ಮಾಡುವಂಥದ್ದಕ್ಕೂ ಕೂಡ ಇದರಿಂದ ಅನುಕೂಲ ಆಗುತ್ತೆ. ಯಾಕಂದರೆ ಯಾರು ಅನರ್ಹರಿದ್ದಾರೋ ಅಂಥವ್ರಿಗೆ ಇಂತಹ ಯೋಜನೆಗಳನ್ನು ಕೊಡುವಂತಹ ಕೆಲಸವನ್ನು ಸರ್ಕಾರ ಮಾಡಲೂಬಾರ್ದು. 5 ಗ್ಯಾರಂಟಿಗಳ ರೂಲ್ಸ್ಗಳನ್ನು ಇನ್ನಷ್ಟು ಕಠಿಣಗೊಳಿಸುವಂತಹ ಸಾಧ್ಯತೆಯೂ ಕೂಡ ಇದೆ. ಇರುವಂಥ ರೂಲ್ಸನ್ನು ಕರೆಕ್ಟಾಗಿ ಮಾಡುವಂಥದ್ದು ಸರ್ಕಾರದ ಜವಾಬ್ದಾರಿ ಆಗುತ್ತೆ. ಗೃಹ ಜ್ಯೋತಿ, ಗೃಹಲಕ್ಷ್ಮಿ ನಿಯಮಗಳು ಕೂಡ ಇನ್ನಷ್ಟು ಕಠಿಣ ಆಗುವಂತಹ ಸಾಧ್ಯತೆ ಇದ್ದೇ ಇರುವಂಥದ್ದು. ಹಣಕಾಸಿನ ಪರಿಸ್ಥಿತಿ ಸರಿದೂಗಿಸೋದಕ್ಕೆ ಸರ್ಕಾರ ಇಂತಹ ಪ್ರಯತ್ನವನ್ನು ಮಾಡುತ್ತೆ. ಅಂದರೆ ಸೋರಿಕೆಗಳನ್ನು ತಡಿಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ ಆಗುತ್ತೆ. 2 ವರ್ಷಗಳಾದರೂ ಅಭಿವೃದ್ಧಿ ಇಲ್ಲ ಅನ್ನುವಂಥ ಶಾಸಕರ ಅಸಮಾಧಾನದ ಹಿನ್ನೆಲೆಯಲ್ಲೂ ಕೂಡ ಇದರಿಂದ ಕನಿಷ್ಠ ಒಂದು 5-10 ಸಾವಿರ ಕೋಟಿ ರೂಪಾಯಿನ ಉಳಿಸೋದಕ್ಕೆ ಸಾಧ್ಯ ಆದರೂ ಕೂಡ ಅದನ್ನು ಆ ಅಭಿವೃದ್ಧಿ ಕಾರ್ಯಗಳಿಗೆ ಶಾಸಕರ ಕ್ಷೇತ್ರಗಳ ಅನುದಾನವನ್ನು ಕ್ರೋಢೀಕರಣಕ್ಕೆ ಬಳಕೆ ಮಾಡಿಕೊಳ್ಳಬಹುದು ಅನ್ನುವಂಥ ಆಲೋಚನೆ ಸರ್ಕಾರದ ಮಟ್ಟದಲ್ಲಿದೆ. CM ನೇತೃತ್ವದ ಸಭೆಯಲ್ಲಿ ಮಹತ್ವದ ಮಾತುಕತೆ ಈ ಸಂಬಂಧವಾಗಿ ನಡೆದಿದೆ ಅನ್ನುವಂತಹ ಮಾಹಿತಿಯೂ ಕೂಡ ಇರುವಂಥದ್ದು. ಒಟ್ಟಾರೆಯಾಗಿ ಸರ್ಕಾರ BPL ಕಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಸರಿಯಾದಂಥ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗಿದೆ. ಈಗಾಗಲೇ ಸಭೆ ಕೂಡ ನಡೀತಾ ಇದೆ. ಈ ಕಾರ್ಡ್ಗಳಿಗೆ ವಿಚಾರಕ್ಕೂ ಸೇರಿದಂತೆಯೇ ಹಲವು ವಿಷಯಗಳ ಬಗ್ಗೆ ಸರ್ಕಾರ ಚರ್ಚೆಯನ್ನು ನಡೆಸ್ತಾ ಇದೆ. ಇಲ್ಲಿ BPL ಕಾರ್ಡ್ಗಳನ್ನು ಎಷ್ಟು ಹೊಂದಿದ್ದಾರೆ, ಯಾರೆಲ್ಲ ಹೊಂದಿದ್ದಾರೆ ಅನ್ನೋಂಥನ್ನ ನಮ್ಮ ಅನೇಕ ಹಳ್ಳಿಗಳಲ್ಲಿ ಹೋದಾಗಲೂ ಕೂಡ ಇದಕ್ಕೆ ನಮಗೆ ಉದಾಹರಣೆಗಳು ಸಿಗ್ತಾ ಹೋಗ್ತವೆ. ನಮ್ಮಲ್ಲಿ ನಾಗರಿಕರಲ್ಲಿ ಇರಬೇಕಾಗಿರುವಂಥ ದೊಡ್ಡ ಜವಾಬ್ದಾರಿ ಅಂತ ಹೇಳಿದ್ರೆ, ಯಾಕೆಂದರೆ ಇದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ. ನಾವು ನಾಗರಿಕರು ಅಂತ ಅನ್ನಿಸ್ಕೊಂಡ ಕಾರಣಕ್ಕಾಗಿ ಇಂಥವುಗಳನ್ನು ಪೂರೈಕೆಯನ್ನು ಸರ್ಕಾರ ಮಾಡುತ್ತೆ. ನಾಗರಿಕರ ಜವಾಬ್ದಾರಿ ಏನಂತ ಹೇಳಿದರೆ ಸರ್ಕಾರದ ಹಣವೂ ಕೂಡ ಅದು ನನ್ನದು ಅನ್ನುವಂತಹ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕು. ಹಾಗಿದ್ದಾಗ ಮಾತ್ರ ಅನರ್ಹರನ್ನು ಇದರಿಂದ ಹೊರಗಡೆ ದೂಡೋದಕ್ಕೆ ಕೂಡ ಸಾಧ್ಯ ಆಗಬಹುದು. ಇದು ಇವತ್ತಿನ ಚದುರಂಗ. ನಮಸ್ಕಾರ.